ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಯೂನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸಸ್. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಒಂದು ಟ್ರೇಡಿಂಗ್ ಆಪ್ ನ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಆ ಆಪ್ ಯಾವ ರೀತಿ ಟ್ರೇಡರ್ಸ್ಗೆ ಯೂಸ್ ಆಗುತ್ತೆ, ಡೇ ಟ್ರೇಡರ್ಸ್ ಯಾವ ರೀತಿ ಯೂಸ್ ಆಗುತ್ತೆ, ಹಾಗೆ ಟ್ರೇಡ್ ಮಾಡ್ಬೇಕಾದ್ರೆ ಒಂದು ಕ್ವಿಕ್ ಆಕ್ಸೆಸ್ ಅಂದ್ರೆ ನನಗೆ ಚಾರ್ಟ್, ಪ್ರೈಸ್, ಹಾಗೆ ನನ್ನ ಆರ್ಡರ್ ಬುಕ್ ಪ್ರತಿಯೊಂದನ್ನು ಹೇಗೆ ನಾನು ಮಾನಿಟರ್ ಮಾಡಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಫೈರ್ಸ್ ಟ್ರೇಡಿಂಗ್ ಆಪ್ ನ ಸೀರೀಸ್ ಅಲ್ಲಿ ನಾವು ತಿಳ್ಕೊಳಕ್ ಹೋಗ್ತಾ ಇದೀವಿ. ಹಾಗೆ ಫೈರ್ ಸ್ಟಡಿಂಗ್ ಆಪ್ ನ ಯಾರೆಲ್ಲ ಇನ್ನ ಡೌನ್ಲೋಡ್ ಮಾಡಿಲ್ಲ ಅಥವಾ ಅದನ್ನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೈರ್ ಸ್ಟಡಿಂಗ್ ಅಕೌಂಟ್ ನ ಓಪನಿಂಗ್ ಲಿಂಕ್ ಇರುತ್ತೆ. ಅದ್ರ ಮುಖಾಂತರ ಒಂದು ಟ್ರೇಡಿಂಗ್ ಅಕೌಂಟ್ ನ ನೀವು ಓಪನ್ ಮಾಡ್ಕೊಳ್ಬಹುದು. ದೆನ್ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದು ಫೈರ್ ಸ್ಟಡಿಂಗ್ ಅಕೌಂಟ್ ನ ನೀವು ಆಲ್ರೆಡಿ ಓಪನ್ ಮಾಡಿದ್ರೆ ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಏನೇನ್ ಬೆನಿಫಿಟ್ಸ್ ಇದೆ, ಟ್ರೇಡ್ ಮಾಡ್ಬೇಕಾದ್ರೆ ನನ್ಗೆ ಎಷ್ಟು ಕ್ವಿಕ್ ಆಗಿ ನಾನು ಆಕ್ಸೆಸ್ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಫೈರ್ ಟ್ರೇಡಿಂಗ್ ಆಪ್ ಸೀರೀಸ್ ಅನ್ನ ನಾವು ಸ್ಟಾರ್ಟ್ ಮಾಡಿದೀವಿ. ಇದರಲ್ಲಿ ಒನ್ ಬೈ ಒನ್ ವಿಡಿಯೋನ ನಾವು ನಿಮ್ಗೆ ಕೊಡ್ತೀವಿ. ಒಟ್ಟಿಗೆ 3 to 4 ಅವರ್ಸ್ ಕುತ್ಕೊಂಡು ನೋಡಕ್ಕೆ ಕೆಲವರಿಗೆ ಡಿಸ್ಕಂಫರ್ಟ್ ಆಗುತ್ತೆ. ಹಾಗಾಗಿ ಪಾಯಿಂಟ್ ವೈಸ್ ನಾವು ಬ್ರೇಕ್ ಮಾಡ್ಕೊಂಡು ಲಾಗಿನ್ ಮಾಡೋದು ಹೇಗೆ, ಚಾರ್ಟ್ ನೋಡೋದು ಹೇಗೆ, ಇಂಡಿಕೇಟರ್ ಯೂಸ್ ಮಾಡೋದು ಹೇಗೆ, ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೇಗೆ ಇಂಡಿವಿಜುವಲ್ ಆಗಿ ಒನ್ ಬೈ ಒನ್ ತಿಳ್ಕೊಳಕ್ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಫಸ್ಟ್ ಹೇಗೆ ಲಾಗಿನ್ ಮಾಡಬೇಕು, ಅಕೌಂಟ್ ಓಪನ್ ಆದ್ಮೇಲೆ ಏನೇನ್ ಫೀಚರ್ಸ್ ಇದೆ ಫೈರ್ಸ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಹಾಗಾದ್ರೆ. ನೋಡಿ, ಇಲ್ಲಿ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಯಾರು ಓಪನ್ ಆಗಿರುತ್ತೆ ಅವರು ವೆಬ್ ಅಲ್ಲಿ ಫೈರ್ ಟ್ರೇಡಿಂಗ್ ಅನ್ನೋದನ್ನ ನಾವು ವೆಬ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು. ಹಾಗೆ ಬೇರೆ ಎಲ್ಲೆಲ್ಲಿ ಯೂಸ್ ಮಾಡಬಹುದು, ಯಾವ ಸೋರ್ಸ್ ಅಲ್ಲಿ ನಾವು ಟ್ರೇಡ್ ನ ಮಾಡಬಹುದು ಫೈರ್ಸ್ ಒಂದೇ ಆಪ್ ಅಲ್ಲಿ ಅಂತ ನೋಡೋಣ. ಫಸ್ಟ್ ನೀವು ಬಂದು ನಿಮ್ಮ ಗೂಗಲ್ ಕ್ರೋಮ್ ಅಲ್ಲಿ ಅಥವಾ ವೆಬ್ ಬ್ರೌಸರ್ ಅಲ್ಲಿ ಬಂದು ಫೈರ್ಸ್ ಲಾಗಿನ್ ಅಂತ ಟೈಪ್ ಮಾಡಿ. ಫೈರ್ಸ್ ಲಾಗಿನ್ ಅಂತ ಟೈಪ್ ಮಾಡಿದಾಗ ಅಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ನನಗೆ ವೆಬ್ ಅಂತ ಟೈಪ್ ಮಾಡಿ, ವೆಬ್ ಟ್ರೇಡಿಂಗ್, ಫೈರ್ಸ್ ವೆಬ್ ಟ್ರೇಡಿಂಗ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಫೈರ್ಸ್ ಟ್ರೇಡಿಂಗ್ ಆಪ್ ಅಲ್ಲಿ ನಾವು 2 ಪಾರ್ಟ್ಸ್ ನಾವು ಯೂಸ್ ಮಾಡಬಹುದು. ಒಂದು ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕ್ಲೈಂಟ್ ಕೋಡ್ ಅಂತ ಕೊಡ್ತಾರೆ. ಕ್ಲೈಂಟ್ ಕೋಡ್ ಅಂತ ಎಕ್ಸಾಂಪಲ್ ನನಗೆ ಒಂದು ನಂಬರ್ ಕೊಟ್ಟಿರ್ತಾರೆ 0850, ಇದನ್ನ ಕ್ಲೈಂಟ್ ಕೋಡ್ ಅಂತ ಕರಿತೀವಿ. ಈ ಕ್ಲೈಂಟ್ ಕೋಡ್ ಮುಖಾಂತರ ನೀವು ಲಾಗಿನ್ ಮಾಡ್ಕೊಳ್ಬಹುದು. ಅಥವಾ ನಿಮ್ಗೆ ಅವಾಗ ಕ್ಲೈಂಟ್ ಕೋಡ್ ನ ನಾವು ಮರ್ತೋಗ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ನಾವೇನ್ ಮಾಡ್ಬೋದು, ಇಲ್ಲಿ ಒನ್ ಮೋರ್ ಆಪ್ಷನ್ ಕೊಟ್ಟಿದ್ದಾರೆ, ಇದನ್ನ ಕ್ಲಿಕ್ ಮಾಡಿ. ಆಗ ಮೊಬೈಲ್ ನಂಬರ್ ಇಂದ ನೀವು ಲಾಗಿನ್ ಮಾಡ್ಬೋದು. ಯಾವ ಮೊಬೈಲ್ ನಂಬರ್ನ ನೀವು ಲಾಗಿನ್ ಅಕೌಂಟ್ ಓಪನ್ ಮಾಡಕ್ಕೆ ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರ್ ಇಂದ ಮಾತ್ರ ಯೂಸ್ ಮಾಡಕ್ಕಾಗತ್ತೆ. ನಾನೀಗ ಮೊಬೈಲ್ ನಂಬರ್ ಮುಖಾಂತರ ನಾನೇನ್ ಮಾಡ್ತಾ ಇದ್ದೀನಿ, ಲಾಗಿನ್ ಮಾಡ್ಕೊಳ್ತಾ ಇದ್ದೀನಿ. ಮೊಬೈಲ್ ನಂಬರ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಸಕ್ಸಸ್ ಅಂತ ಬರುತ್ತೆ. ಸಮ್ ಟೈಮ್ ಈ ಒಂದು ವಿಂಡೋ ಕಾಣಿಸ್ಲಿಲ್ಲ ಅಂದ್ರೆ ಇಲ್ಲೊಂದು ಲಾಗಿನ್ ವಿಂಡೋ ಬರುತ್ತೆ ಚಿಕ್ಕದಾಗಿ, ಐ ಆಮ್ ನಾಟ್ ಎ ರೋಬೋ ಅಂತ ಬರುತ್ತೆ. ಆಟೋಮೆಟಿಕ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ವಿಂಡೋ ಬರುತ್ತೆ. ಸಮ್ ಟೈಮ್ ಬರ್ಲಿಲ್ಲ ಅಂದಾಗ ಆ ವಿಂಡೋನ ಕ್ಲಿಕ್ ಮಾಡಿ, ಡಿಫಾಲ್ಟ್ ಆಗಿ ಬರುತ್ತೆ. ಆಯ್ತಾ? ಈಗ ನಾನೇನ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಕಂಟಿನ್ಯೂ. ನನ್ನ ಮೊಬೈಲ್ಗೆ ಒಂದು OTP ಬರುತ್ತೆ. ಇಲ್ಲಿ ನೀವು ನೋಡಬೇಕಾದ್ರೆ TOTP ಅಂತ ಇದೆ. ಇದು ಯಾರು API ಕೀ ತಗೊಂಡಿರ್ತಾರೆ ಅವ್ರಿಗೆ TOTP ಅಂತ ಬರುತ್ತೆ. ಕಾಮನ್ ಆಗಿ ಲಾಗಿನ್ ಮಾಡೋರಿಗೆ OTP ಮಾತ್ರ ಬರುತ್ತೆ, ಟಿ ಅಂತ ಬರಲ್ಲ, ಓನ್ಲಿ OTP ಅಂತ ಬರುತ್ತೆ. ಆ OTP ಅದು ನಿಮ್ಮ ಮೊಬೈಲ್ ಬಂದಿರುತ್ತೆ. ನಿಮ್ಮ ಮೊಬೈಲ್ಗೆ ನೋಡಿ ಈ ರೀತಿ ಬರುತ್ತೆ. ಒನ್ ಟೈಮ್ ಪಾಸ್ವರ್ಡ್ ನ ಅವರು ಸೆಂಡ್ ಮಾಡ್ತಾರೆ, ನಿಮ್ಮ ಮೊಬೈಲ್ ಅಥವಾ ವಾಟ್ಸ್ಆಪ್ಗೆ ಬರುತ್ತೆ. ಅಲ್ಲಿ ಬಂದಿರೋ ನಂಬರ್ನ ನೀವು ವಿತಿನ್ 30 ಸೆಕೆಂಡ್ಸ್ ಅಲ್ಲಿ ಇನ್ಪುಟ್ ಮಾಡಬೇಕು. ವಿದಿನ್ 30 ಸೆಕೆಂಡ್ಸ್ ಅಲ್ಲಿ ನೀವು ಇನ್ಪುಟ್ ಮಾಡಬೇಕು. ನೀವು 30 ಸೆಕೆಂಡ್ಸ್ ಅಲ್ಲಿ ಇನ್ಪುಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಆ ಪಾಸ್ವರ್ಡ್ ಎರರ್ ಆಗ್ಬಿಡುತ್ತೆ. ಅದಾದ್ಮೇಲೆ ಪ್ರೋಸೆಸ್ ನೋಡಿ, ಫಸ್ಟ್ ಟೈಮ್ ಮಾಡುವಾಗ ಯಾರು ಫಸ್ಟ್ ಟೈಮ್ ಮಾಡ್ತೀರಾ ಅವ್ರಿಗೆ ಲಾಗಿನ್ ಮಾಡ್ಬೇಕಾದ್ರೆ ಈ ರೀತಿ 4 ಡಿಜಿಟ್ ಪಿನ್ ನ ಸೆಟ್ ಮಾಡಿ ಅಂತ ಕೊಡುತ್ತೆ. ಸೆಟ್ ಮಾಡಿ ಇಟ್ಕೊಂಡಿರ್ಬೇಕು ನೀವು. ಅವಾಗ ಆ ಪಿನ್ ನ ನೀವು ಇಲ್ಲಿ ಇನ್ಪುಟ್ ಮಾಡಬೇಕು. ಎಲ್ಲಾನು ಕಾನ್ಫಿಡೆನ್ಶಿಯಲ್. ನೀವು ಯಾರಿಗೂ ನಿಮ್ಮ ಟ್ರೇಡಿಂಗ್ ಅಕೌಂಟ್ ನ ID, ಪಾಸ್ವರ್ಡ್, ಈ ರೀತಿ OTP ನ ಯಾರಿಗೂ ಶೇರ್ ಮಾಡಬಾರ್ದು. ಮಿಸ್ಯೂಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ನಿಮ್ಮ ಬದಲು ಅವ್ರು ಹ್ಯಾಂಡಲ್ ಮಾಡೋ ರೀತಿ ಇರುತ್ತೆ. ಆದ್ರೆ ನಿಮ್ಮಲ್ಲಿರೋ ಹಣನ ಅವ್ರು ತಗೊಳಕ್ಕಾಗಲ್ಲ, ಆದ್ರೆ ನಿಮ್ಮಲ್ಲಿರೋ ಹಣನ ಮಿಸ್ಯೂಸ್ ಮಾಡಕ್ಕಾಗತ್ತೆ. ಹಾಗಾಗಿ ದಯವಿಟ್ಟು ಯಾರು ಕಾನ್ಫಿಡೆನ್ಶಿಯಲಿ ಯಾರು ಶೇರ್ ಮಾಡಕ್ ಹೋಗ್ಬೇಡಿ. ನಿಮ್ಮ OTP ಆಗ್ಬೋದು, ಪಾಸ್ವರ್ಡ್ ಆಗ್ಬೋದು. ನಾನೀಗ ಇದಕ್ಕೆ ನಂಬರ್ 4 ನಂಬರ್ ಡಿಜಿಟ್ ನ ಸೆಟ್ ಮಾಡಿದ್ದೀನಿ. ನಾನಿಲ್ಲಿ ಅದನ್ನ ಇನ್ಪುಟ್ ಮಾಡ್ತಾ ಇದ್ದೀನಿ. ನೋಡಿ, ಸೈನ್ ಇನ್. ಫಸ್ಟ್ ಟೈಮ್ ಲಾಗಿನ್ ಮಾಡೋರಿಗೆ, ಹೊಸ ಅಕೌಂಟ್ ಮಾಡಿರೋರಿಗೆ ನಿಮ್ಗೆ ಕೇಳುತ್ತೆ ಅದು ಪಿನ್ ನ ಸೆಟ್ ಮಾಡಿ ಅಂತ, ನ್ಯೂ ಪಿನ್ ಮತ್ತೆ ಅದನ್ನೇ ರಿಪೀಟ್ ಮಾಡಿ ಅಂತ ಕೇಳುತ್ತೆ. ಅವಾಗ ನೀವು ಸೆಟ್ ಮಾಡಿ ಇಟ್ಕೊಳ್ಬಹುದು ನೀವು ಪಿನ್ ನ. ಇಲ್ಲ ಅಂದ್ರೆ ನಾವು ಬೇರೆ ರೀತಿನೂ ಸೆಟ್ ಮಾಡಬಹುದು, ನಾನು ತೋರಿಸ್ಕೊಡ್ತೀನಿ. ಓಕೆ, ನೋಡಿ, ಫಸ್ಟ್ ಪಿನ್ ಸೆಟ್ ಆದ್ಮೇಲೆ ದಿಸ್ ಅ ಮೇನ್ ವಿಂಡೋ.
ಈ ರೀತಿ ಒಂದು ಫಸ್ಟ್ ಒಂದು ಮೈನ್ ವಿಂಡೋ ಆಗುತ್ತೆ ನೋಡಿ. ಇದು ಲೇಟೆಸ್ಟ್ ವರ್ಷನ್ ಅಂತ ಹೇಳ್ಬೋದು, ಹೊಸದಾಗಿ ಬಂದಿರುವಂತ ಫೈರ್ಸ್ ವೆಬ್ ನ ಅಪ್ಲಿಕೇಶನ್, ರೈಟ್. ಇದಕ್ಕೂ ಮುಂಚೆ ಒಂದು ಓಲ್ಡರ್ ವರ್ಷನ್ ಇತ್ತು. ಯಾರು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಆ ಚಾರ್ಟ್ ಬೇರೆ, ಆ ವಿಂಡೋ ಬೇರೆ, ಈ ವಿಂಡೋ ಬೇರೆ ಅಂತ. ಎಸ್, ನಥಿಂಗ್. ನೋಡಿ, ಜಸ್ಟ್ ನಿಮ್ಗೆ ಯಾರಿಗೆಲ್ಲ ಆ ರೀತಿ ವರ್ಷನ್ ಬೇಕು, ಅದ್ರಲ್ಲಿ ಫೆಮಿಲಿಯರ್ ಆಗಿದ್ದೀರಾ ಅಂದ್ರೆ ಗೋ ಟು ಪ್ರೀವಿಯಸ್ ವರ್ಷನ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಒಂದು ಹಳೆ ವರ್ಷನ್ ಏನಿತ್ತು ಆ ಒಂದು ವರ್ಷನ್ ಓಪನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಓಕೆ, ಸೇಮ್ ವಿಂಡೋದಲ್ಲೇ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ, ಇಲ್ಲೂ ಇರುತ್ತೆ, ಇಲ್ಲೂ ಓಪನ್ ಆಗಿರುತ್ತೆ. ಸೊ ನೀವು ಇದನ್ನ ನೋಡ್ಕೊಳ್ಬಹುದು. ಇದು ನಿಮ್ಮ ಓಲ್ಡ್ ವರ್ಷನ್. ಈ ವರ್ಷನ್ ನೀವು ಯಾವ ರೀತಿ ಫೆಮಿಲಿಯರ್ ಆಗಿದ್ದೀರಾ, ಬೈ ಸೆಲ್ಲು ಅದನ್ನೆಲ್ಲ ನೀವು ನೋಡ್ಕೊಳ್ಬಹುದು, ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಈಗ ನಾವು ಹೊಸ ವರ್ಷನ್ಗೆ ಬರೋಣ. ಹೊಸ ವರ್ಷನ್ಗೆ ಇಲ್ಲಿ ಬಂದಾಗ ನನಗೆ ಏನೇನು ಫ್ಯೂಚರ್ಸ್ ಇದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಫಸ್ಟ್ ನಾನು ತಿಳ್ಕೊಳ್ಳೋದಾದ್ರೆ ನೋಡಿ, ಮೆನು ನೋಡ್ಕೊಳ್ಳೋಣ. ಮೆನು ನನಗೆ ನಿಫ್ಟಿ ಡಿಫಾಲ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇರುತ್ತೆ, ನಾನು ನೋಡ್ಬೋದು ಯಾವ ಇಂಡೆಕ್ಸ್ ಏನಾಗ್ತಾ ಇದೆ ಅಂತ. ಫಸ್ಟ್ ಪಾಯಿಂಟ್ ವಿಂಡೋಸ್. ಸೆಕೆಂಡ್ ನನಗೆ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ಸ್. ಮಾರ್ಕೆಟ್ ಅಂತ ಹೇಳಿದ್ರೆ ನನಗೆ ಯಾವ ಯಾವ ಇಂಡೆಕ್ಸ್ ಇದೆಯೋ ಮಾರ್ಕೆಟ್ ಅಲ್ಲಿ, ನಿಫ್ಟಿ ರಿಲೇಟೆಡ್ ಏನೇನು ಇಂಡೆಕ್ಸ್ ಇದೆಯೋ ಅದ್ರನ್ನ ಇಂಡೈಸಸ್ ನಾನು ಇಲ್ಲಿ ನೋಡಕ್ಕಾಗುತ್ತೆ. ನಿಫ್ಟಿ, BSE ಪ್ರತಿಯೊಂದು ಇಂಡೈಸು ಏನ್ ಪ್ರೈಸ್ ಟ್ರೇಡ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ಕಾಗತ್ತೆ. ಅದ್ರ ಜೊತೆಗೆ ನಾವು ಇಲ್ಲಿ ಸೆಕ್ಟರಲ್ ಇಂಡೈಸ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ಈಚ್ ಅಂಡ್ ಎವ್ರಿ ನಿಫ್ಟಿ ಬ್ಯಾಂಕ್ ಸೆಕ್ಟರ್ ಏನಾಗ್ತಾ ಇದೆ, ಆಟೋಮೊಬೈಲ್ ಇಂಡಸ್ಟ್ರಿ ಏನಾಗ್ತಾ ಇದೆ, ಫೈನಾನ್ಷಿಯಲ್ ಸೆಕ್ಟರ್ ಏನಾಗ್ತಾ ಇದೆ, ಈ ರೀತಿ ಪ್ರತಿಯೊಂದು ಸೆಕ್ಟರ್ಸ್ ಬಗ್ಗೆ ನಾವು ತಿಳ್ಕೊಳ್ಬಹುದು. ಅದು ನಾನು ಓವರ್ ವ್ಯೂ ಏನಾಗ್ತಾ ಇದೆ ಇಂಡೆಕ್ಸ್ ಕರೆಂಟ್ಲಿ ಅನ್ನೋದನ್ನ ತಿಳ್ಕೊಳಕ್ಕೆ ನನಗೆ ಮಾರ್ಕೆಟ್ ಅಂತ ಬಂದಾಗ ಇಲ್ಲಿ ನಾನು ತಿಳ್ಕೊಳಕ್ಕಾಗುತ್ತೆ, ರೈಟ್. ಕೆಲವೊಂದು ಇಂಡೆಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ಮಾತ್ರ. ಈಗ ಓವರ್ ಆಲ್ ಎಲ್ಲಾ ಮಾರ್ಕೆಟ್ ಏನಾಗ್ತಾ ಇದೆ ಒಟ್ಟಿಗೆ ನೋಡ್ಬೇಕು ಅಂದಾಗ ನೋಡಿ, ಇಲ್ಲಿ ನಿಫ್ಟಿ 50 ಅಂತ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಆರೋ ಇದೆ, ಡೌನ್ ಆರೋ, ಅದನ್ನ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಲೈವ್ ಅಲ್ಲಿ ಇರ್ಬೇಕಾದ್ರೆ ಪ್ರತಿಯೊಂದು ಮೇಜರ್ ಇಂಡೆಕ್ಸ್ ಅಂದ್ರೆ F&O ರಿಲೇಟೆಡ್ ಯಾವ್ದೆಲ್ಲ ಇಂಡೆಕ್ಸ್ ಇದೆ, ನಿಫ್ಟಿ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಬ್ಯಾಂಕ್ ನಿಫ್ಟಿ, ನಿಫ್ಟಿ ಮಿಡ್ ಕ್ಯಾಪ್, ಫಿನ್ ನಿಫ್ಟಿ, ಈ 4 ನಿಫ್ಟಿ ರಿಲೇಟೆಡ್ F&O ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇರೋದ್ರಿಂದ ಅದು ಅಲ್ಲಿ ಹೈಲೈಟ್ ಮಾಡುತ್ತೆ. ಇನ್ನು BSE ರಿಲೇಟೆಡ್ ಅಲ್ಲಿ ಬ್ಯಾಂಕ್ ಎಕ್ಸ್ ಮತ್ತೆ ಸೆನ್ಸೆಕ್ಸ್ ಆಪ್ಷನ್ಸ್ ಅಲ್ಲಿ ಇರೋದ್ರಿಂದ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಅದು ನಮಗೆ ಅಲ್ಲಿ ಹೈಲೈಟ್ ಆಗುತ್ತೆ. ಅದರದ್ದು ನಿಮ್ಗೆ ಏನಾದ್ರೂ ಬೇರೆ ಬೇಕಾದ್ರೆ ಈ ಸರ್ಚ್ ಬಾರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ಮಾರ್ಕೆಟ್ ಅಲ್ಲಿ ಇರುವಂತ ಮೊದಲನೇ ಫೀಚರ್ಸ್. ಎರಡನೇ ಫೀಚರ್ಸ್ ಬಂದ್ರೆ ಸ್ಕ್ರೀನರ್ಸ್ ಅಂತ ಕರಿತೀವಿ. ಸ್ಕ್ರೀನರ್ಸ್ ಅಂತ ಹೇಳಿದ್ರೆ ಕೆಲವೊಂದು ಸ್ಕ್ರೀನರ್ಸ್ ಡಿಫಾಲ್ಟ್ ಆಗಿರುತ್ತೆ ಸಿಸ್ಟಮ್ ಅಲ್ಲಿ, ಆ ಸ್ಕ್ರೀನರ್ಸ್ ಬಗ್ಗೆ ನಾವು ತಿಳ್ಕೊಳಕ್ಕಾಗತ್ತೆ. ಸ್ಕ್ರೀನರ್ಸ್ ಬಗ್ಗೆ ಮುಂದಿನಕ್ಕೆ ನಾನು ಡೆಪ್ತ್ ಆಗಿ ಹೇಳ್ಕೊಡ್ತೀನಿ, ಹೇಗೆ ಸ್ಕ್ರೀನರ್ಸ್ ನ ಯೂಸ್ ಮಾಡಬೇಕು, ಟಾಪ್ ಗೇನರ್ ಎಲ್ಲಿ ಸೆಲೆಕ್ಟ್ ಮಾಡಬೇಕು, ಟಾಪ್ ಲೂಸರ್ ಎಲ್ಲಿ ಸೆಲೆಕ್ಟ್ ಮಾಡ್ಬೇಕು ಅನ್ನೋದೆಲ್ಲ ಸ್ಕ್ರೀನರ್ ಪಾರ್ಟ್ ಅಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದು ಓವರ್ ವ್ಯೂ ನೋಡ್ತಾ ಇದೀವಿ. ಸ್ಕ್ರೀನರ್ಸ್ ಅಲ್ಲಿ ಡಿಫ್ರೆಂಟ್ ಸ್ಕ್ರೀನರ್ಸ್ ಇರುತ್ತೆ. ಕ್ಯಾಂಡಲ್ ಸ್ಟಿಕ್ ಬೇಸ್ಡ್ ಆಗಿ ನಾವು ಸ್ಕ್ರೀನರ್ಸ್ ನ ಹುಡುಕ್ಬೋದು, ಅಥವಾ ನಿಮ್ದೇ ಯಾವ್ದಾದ್ರು ಕಂಡೀಷನ್ ಇದ್ರೆ ಆ ಕಂಡೀಷನ್ ಮೇಲೂ ನೀವು ಸ್ಕ್ರೀನರ್ಸ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಮೆನು ಬಂದಾಗ ನ್ಯೂಸ್ ಅಂತ ಕರಿತೀವಿ. ನ್ಯೂಸ್ ಅಲ್ಲಿ ಏನೇನು ಫ್ಲಾಶ್ ನ್ಯೂಸ್ ಬರ್ತಾ ಇದೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಇರ್ಬೇಕಾದ್ರೆ ಕೆಲವೊಂದು ನ್ಯೂಸ್ ಬರ್ತಾ ಇರುತ್ತೆ, ಅದು ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸಮ್ ಟೈಮ್ ನಿಮ್ಗೆ ಗೊತ್ತಿಲ್ದಿರಾ ಯಾವ್ದಾದ್ರು ಒಂದು ಸ್ಟ್ರೈಕ್ ಅಲ್ಲಿ, ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀರಾ. ಲೇಟೆಸ್ಟ್ ಎಕ್ಸಾಂಪಲ್, ಯಾರೋ ಒಬ್ರು M&M ಬಗ್ಗೆ ಏನೋ ಒಂದು ಪೊಸಿಷನ್ ತಗೊಂಡಿದ್ದಾರೆ, ಅವಾಗ M&M ಬಗ್ಗೆ ಒಂದು ನ್ಯೂಸ್ ಬಂತು, ಸಮಥಿಂಗ್ ನ್ಯೂಸ್ ಬಂದಿದೆ, ಗುಡ್ ಆರ್ ಬ್ಯಾಡ್ ಸೆಕೆಂಡ್ರಿ, ಏನೋ ಒಂದು ನ್ಯೂಸ್ ಬಂದಿದೆ ಅಂತ ಇಲ್ಲಿ ಫ್ಲಾಶ್ ಆಗಿ ನಾವು ನೋಡಕ್ಕಾಗತ್ತೆ. ಇದು ಮಾರ್ಕೆಟ್ ಅಲ್ಲಿ ಬಂದಾಗ ನನಗೆ ಸಿಗುವಂತ ಇನ್ಫಾರ್ಮೇಶನ್ಸ್. ಕ್ಲಿಯರ್? ಮಾರ್ಕೆಟ್ ಅಲ್ಲಿ ನನಗೆ ಸಿಗುವಂತ ಇನ್ಫಾರ್ಮೇಶನ್. ನೆಕ್ಸ್ಟ್ ಮೆನುಗೆ ಹೋಗೋಣ. ವಾಚ್ ಲಿಸ್ಟ್. ವಾಚ್ ಲಿಸ್ಟ್ ಅಂತ ಬಂದಾಗ ನನಗೆ ಇಲ್ಲಿ ಡಿಫ್ರೆಂಟ್ ವಾಚ್ ಲಿಸ್ಟ್ ನ ಕೊಟ್ಟಿದ್ದಾರೆ. ಫಸ್ಟ್ ನಾವು ಇಂಡೆಕ್ಸ್ ಅಂತ ಯಾವ್ದಕ್ಕೆ ಕರಿತೀವಿ, ನಿಫ್ಟಿ 50, ಕರೆಕ್ಟಾ? ನಿಫ್ಟಿ 50 ಇಂಡೆಕ್ಸ್ ಅಂತ ಕರೀತೀವಿ. ವಾಟ್ ಇಸ್ ಇಂಡೆಕ್ಸ್ ಅಂದ್ರೆ ನಾವು ಫಸ್ಟ್ ಮಾರ್ಕೆಟ್ ಅಲ್ಲಿ ನೋಡಿದಾಗ ನಿಫ್ಟಿ 50 ಬಗ್ಗೆ ನೋಡಿದ್ವಿ. ಇಲ್ಲಿ ವಾಚ್ ಲಿಸ್ಟ್ ಅಲ್ಲಿ ಬಂದಾಗ ನನ್ಗೇನ್ ತೋರಿಸುತ್ತೆ ಅಂದ್ರೆ ನಿಫ್ಟಿ 50 ಅಂಡರ್ ಅಲ್ಲಿ ಯಾವ್ದು 50 ಕಂಪನಿ ಇದೆಯಲ್ಲ ಇಂಡೆಕ್ಸ್ ಅಂಡರ್ ಅಲ್ಲಿ, ಆ ಕಂಪನಿನ ನಾವು ಒಟ್ಟಿಗೆ ಇಲ್ಲಿ ಮಾನಿಟರ್ ಮಾಡಕ್ಕಾಗತ್ತೆ ಈ ಒಂದು ಮಾರ್ಕೆಟ್ ವಾಚ್ ಅಲ್ಲಿ, ರೈಟ್. ಮೊದಲನೇ ಮಾರ್ಕೆಟ್ ವಾಚ್ ಏನಿದೆ ವಾಚ್ ಲಿಸ್ಟ್ ಅಂತ, ಮೈ ವಾಚ್ ಲಿಸ್ಟ್ ಅಂದ್ರೆ ನನಗೆ ಏನ್ ಬೇಕೋ ವಾಚ್ ಲಿಸ್ಟ್ ನಾನು ಕ್ರಿಯೇಟ್ ಮಾಡ್ಕೊಳ್ಬಹುದು ಹೊಸದಾಗಿ. ಈಗ ಇಲ್ಲಿ ನಾನು ಒಂದು ನೇಮ್ ಕೊಟ್ಟು ಯೂಟ್ಯೂಬ್ ಅಂತ ಕ್ರಿಯೇಟ್ ಮಾಡಿದೀನಿ. ಈಗ ನನಗೆ ಅದು ಬೇಡ, ಇನ್ನೊಂದು ಕ್ರಿಯೇಟ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಇದೆಯಲ್ಲ, ನನ್ನ ರೈಟ್ ಸೈಡ್ ಅಲ್ಲಿ ಮೋಸ್ಟ್ ನೋಡಿ ಅಲ್ಲಿ ಪ್ಲಸ್ ಅಂತ ಕಾಣಿಸ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಸ್ಟಾಕ್ಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ವಾಚ್ ಲಿಸ್ಟ್ ಪ್ರೀ ಡಿಫೈನ್ಡ್ ಸ್ಮಾರ್ಟ್ ವಾಚ್ ಲಿಸ್ಟ್ ಅಂತ ಇದೆಯಲ್ಲ, ಇದೇ ಲೈನ್ ಅಲ್ಲಿ ಮೇಲ್ಗಡೆ ಬನ್ನಿ, ಇಲ್ಲೊಂದು ಬ್ಲೂ ಕಲರ್ ಕಾಣಿಸ್ತಾ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ತೀನಿ. ಇದನ್ನ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ವಾಚ್ ಲಿಸ್ಟ್ ಅಂತ ಬರುತ್ತೆ. ನಾನು ಹೊಸದಾಗಿ ಕ್ರಿಯೇಟ್ ಮಾಡಬಹುದು. ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡಿ. AUS 2025 ಅಂತ ಒಂದು ಹೊಸ ವಾಚ್ ಲಿಸ್ಟ್ ಕ್ರಿಯೇಟ್ ಆಯ್ತು. ಈಗ ಇದ್ರಲ್ಲಿ ಏನಾದ್ರು ಫೋಲ್ಡರ್ ಇದೆಯಾ? ಏನು ಇಲ್ಲ, ಫೈಲ್ಸ್ ಏನು ಇಲ್ಲ. ವಾಚ್ ಲಿಸ್ಟ್ ಇಸ್ ನಥಿಂಗ್ ಬಟ್ ಒಂದು ಫೋಲ್ಡರ್. ನಿಮ್ಮ ಕಂಪ್ಯೂಟರ್ ಅಲ್ಲಿ ಒಂದು ಫೋಲ್ಡರ್ ಇರುತ್ತಲ್ಲ, ಆ ರೀತಿ ನನಗೆ ಬೇಕಾಗಿರುವಂತ ಇನ್ಫಾರ್ಮೇಶನ್ ಆ ಫೋಲ್ಡರ್ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಬಹುದು, ಅಷ್ಟೇ, ನಿಮ್ಗೆ ಬೇರೆ ಏನು ಇಲ್ಲ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ವಾಚ್ ಲಿಸ್ಟ್ ಆದ್ಮೇಲೆ
ಪ್ರೀ ಡಿಫೈನ್ಡ್ ವಾಚ್ ಲಿಸ್ಟ್ ಅಂತ ಕರಿತೀವಿ. ಪ್ರೀ ಡಿಫೈನ್ಡ್ ವಾಚ್ ಲಿಸ್ಟ್ ಅಂತ ಹೇಳಿದ್ರೆ ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನಿಫ್ಟಿ 50, ಅದ್ರ ಅಂಡರ್ ಅಲ್ಲಿ ಯಾವ ಯಾವ ಕಂಪನಿ ಇದೆಯೋ ಆ ಕಂಪನಿನ ನಾವು ನೋಡ್ಕೊಳ್ಬಹುದು. ನಿಫ್ಟಿ 50 ನನಗೆ ನಿಫ್ಟಿ 50 ಬೇಡ ಅಂತ ಹೇಳಿದ್ರೆ ಡಿಫಾಲ್ಟ್ ಆಗಿ ಕೆಲವೊಂದು ಇಂಡೆಕ್ಸ್ ನ ಕೊಟ್ಟಿದ್ದಾರೆ. ಎಕ್ಸಾಂಪಲ್ BSE ಸೆನ್ಸೆಕ್ಸ್ ಅಲ್ಲಿ ಯಾವ 30 ಕಂಪನಿ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನ ಕ್ಲಿಕ್ ಮಾಡಿದಾಗ BSE ಸೆನ್ಸೆಕ್ಸ್ ಅಲ್ಲಿ ಇರುವಂತ 30 ಕಂಪನಿ ನಾನು ನೋಡಕ್ಕಾಗತ್ತೆ BSE ಸೆನ್ಸೆಕ್ಸ್ ಅಲ್ಲಿ. ಅದೇ ರೀತಿ ನಾನು ಬ್ಯಾಂಕ್ ನಿಫ್ಟಿ ಅದರಲ್ಲಿ ಯಾವ ಕಂಪನಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಇಂಡೆಕ್ಸ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನೋಡಿ 13 ಕಂಪನಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ಕ್ಲಿಕ್ ಮಾಡ್ತಾ ಇದ್ದೀನಿ. ಆ 13 ಟಾಪ್ ಕಂಪನೀಸ್ ಯಾವುದು ಬ್ಯಾಂಕ್ ನಿಫ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಅಲ್ಲಿ ನೋಡಬಹುದು. ಇದು ಪ್ರೀ ಡಿಫೈನ್ಡ್ ವಾಚ್ ಲಿಸ್ಟ್ ಅಂತ ಕರಿತೀವಿ. ಇನ್ನು ಸ್ಮಾರ್ಟ್ ವಾಚ್ ಲಿಸ್ಟ್ ಅಂತ ಹೇಳಿದ್ರೆ ಆಲ್ರೆಡಿ ನಾವು ಒಂದು ಸ್ಕ್ರೀನರ್ ಅಲ್ಲಿ ಏನೋ ತಗೊಂಡಿರ್ತೀವಿ ನೋಡಿ, ಇಲ್ಲಿ ಟಾಪ್ ಗೇನರ್ ಅಥವಾ ಟಾಪ್ ಲೂಸರ್. ನೀವು ಕ್ರಿಯೇಟ್ ಮಾಡ್ಬೇಕು ಇದನ್ನ. ಫಸ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ಸ್ಕ್ರೀನರ್ದು ಇಲ್ಲಿ ಬರುತ್ತೆ ಅಷ್ಟೇ. ಅಥವಾ ನೀವು ಏನಾದ್ರು ಸ್ಟಾಕ್ಸ್ ಎಲ್ಲ ಏನಾದ್ರು ತಗೊಂಡಿದ್ರೆ ಅಲ್ಲಿ ನಾವಿಲ್ಲಿ ನೋಡ್ಕೋಬಹುದು. ದಿಸ್ ಕಾಲ್ ಸ್ಮಾರ್ಟ್ ವಾಚ್ ಲಿಸ್ಟ್ ಅಂತ ಕರಿತೀವಿ. ಇನ್ನು ವಾಚ್ ಲಿಸ್ಟ್ ಬರೋಣ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ಕೊಡ್ತೀನಿ ಹೇಗೆ ಆಡ್ ಮಾಡಬೇಕು ಏನು ಅನ್ನೋದೆಲ್ಲ, ಏನೇನಿದೆ ಅಂತ ಫಸ್ಟ್ ಮೆನು ತಿಳ್ಕೊಳ್ಳೋಣ. ಎಸ್, ಇನ್ನು ಯಾರೆಲ್ಲ ಫೈರ್ಸ್ ಅಕೌಂಟ್ ನ ಮಾಡ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಫೈರ್ಸ್ ಅಕೌಂಟ್ ನ ಓಪನಿಂಗ್ ಲಿಂಕ್ ಇರುತ್ತೆ. ಅದ್ರ ಮುಖಾಂತರ ನೀವು ಫೈರ್ಸ್ ನ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಓಕೆನಾ? ಈಗ ನಾವು 2 ಮೆನುನ ಕವರ್ ಮಾಡಿದ್ವಿ, ಒಂದು ಮಾರ್ಕೆಟ್, ಒಂದು ವಾಚ್ ಲಿಸ್ಟ್. ಈಗ ನಾವು ಆಪ್ಷನ್ಸ್ ಅನ್ನೋ ಒಂದು ಮೆನುಗೆ ಬರೋಣ. ನೋಡಿ, ಆಪ್ಷನ್ಸ್ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ, ನಮಗೆ ತುಂಬಾನೇ ಇದೆ. ರೈಟ್, ಆಪ್ಷನ್ಸ್ ಅನ್ನೋದು ಇದೇ ಒಂದು ಸಪರೇಟ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಆಪ್ಷನ್ಸ್ ರಿಲೇಟೆಡ್ ಏನೇನಿದೆ ಅಂತ ಬ್ರೀಫ್ ಆಗಿ ತೋರಿಸ್ತೀನಿ. ಸ್ಕ್ಯಾಲ್ಪಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಹಾಗೆ ಆಪ್ಷನ್ ಚೈನ್, ಇನ್ಸ್ಟಾ ಆಪ್ಷನ್, ಈ 3 ಮೇಜರ್ ಆಗಿ ಆಪ್ಷನ್ಸ್ ಅಂಡರ್ ಅಲ್ಲಿ ಬರುತ್ತೆ. ಯಾರು ಆಪ್ಷನ್ ಟ್ರೇಡ್ ಮಾಡ್ತಾರೆ ಅವ್ರಿಗೆ ವೆರಿ ಕಂಫರ್ಟ್ ಆಗಿರುತ್ತೆ. ಫಸ್ಟ್ ಒಂದು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಒಂದು ಸ್ಕ್ಯಾಲ್ಪಿಂಗ್ ಟರ್ಮಿನಲ್ ಅಂತ ಹೇಳಿದ್ರೆ ಆಸ್ ಆಫ್ ನೋ ಮಾರ್ಕೆಟ್ ಕ್ಲೋಸ್ ಆಗಿದೆ, ಹಾಗಾಗಿ ಅಲ್ಲಿ ನಿಮ್ಗೆ ವಿಂಡೋ ಅವೈಲೇಬಲ್ ಇಲ್ಲ. ಏನಾಗಿ ವರ್ಕ್ ಆಗುತ್ತೆ ಅಂದ್ರೆ ಟ್ರೇಡ್ ಮಾಡೋರಿಗೆ 3 ವಿಂಡೋ ಆಟೋಮೆಟಿಕ್ ಆಗಿ ಬರುತ್ತೆ. ಯೂಶಲಿ ಯಾವಾಗ್ಲೂ ಟ್ರೇಡ್ ಮಾಡ್ಬೇಕಾದ್ರೆ ಸೆಂಟರ್ ಕಾಲಮ್ ಅಲ್ಲಿ ಈಕ್ವಿಟಿ ಅಂತ ಇರುತ್ತೆ. ಇಲ್ಲಿ ಈಕ್ವಿಟಿ ಯಾವುದು? ನಿಫ್ಟಿ. ಕರೆಕ್ಟಾ? ನಿಫ್ಟಿ. ಈ ಕಡೆ ಕಾಲ್ ಆಪ್ಷನ್ ನಿಫ್ಟಿ ಇದು 24,650 ಕಾಲ್. ಈಗ ನಿಫ್ಟಿ 24,600 ಪುಟ್. ಯಾವುದು ಅರ್ಧ ಮನಿ ಇದೆಯೋ ಅದು ಡಿಫಾಲ್ಟ್ ಆಗಿ ಬರುತ್ತೆ. ನಿಮಗೆ ಬೇಕಂದ್ರೆ ಯಾವ ಸ್ಟ್ರೈಕ್ ಬೇಕಾದ್ರೂ ಚೂಸ್ ಮಾಡ್ಕೊಳ್ಬಹುದು. ಒಂದು ಕಡೆ ಲೆಫ್ಟ್ ಸೈಡ್ ಅಲ್ಲಿ ಕಾಲ್, ರೈಟ್ ಸೈಡ್ ಅಲ್ಲಿ ಪುಟ್ ಚಾರ್ಟ್ ನ ನೀವು ಹಾಕೊಂಡು ಒಂದೇ ಮಾನಿಟರ್ ಅಲ್ಲಿ 3 ಸ್ಕ್ರೀನ್ ನ ನೋಡಬಹುದು. ಈ ಕಡೆ ಈಕ್ವಿಟಿ, ಈ ಕಡೆ ಕಾಲು, ಈ ಕಡೆ ಪುಟ್. ಟ್ರೇಡ್ ಮಾಡೋರಿಗೆ ಇನ್ಸ್ಟಂಟ್ ಆಗಿ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ವೆರಿ ಯೂಸ್ಫುಲ್ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ನನಗೆ ಮಾರ್ಕೆಟ್ ಅಲ್ಲಿ ಆಪ್ಷನ್ ಚೈನ್ ಅಂತ ಕೊಟ್ಟಿದ್ದಾರೆ. ಯಾವುದೇ ಸ್ಕ್ರಿಪ್ಟ್ ನಾವು ಆಪ್ಷನ್ ಚೈನ್ ನಾವು ನೋಡಬಹುದು. NSE ಇಂಡಿಯಾಗೆ ಹೋಗಿ ಏನ್ ಚೆಕ್ ಮಾಡ್ತೀವಿ ಅದೇ ವೆಬ್ಸೈಟ್ ನ ನಾವು ಇಲ್ಲೂ ಸಹ ನೋಡ್ಕೊಳ್ಬಹುದು. ಇನ್ನು ಲಾಸ್ಟ್ ಇನ್ಸ್ಟಾ ಆಪ್ಷನ್ಸ್ ಅಂತ ಬರುತ್ತೆ. ಅಲ್ಲಿ ನನಗೆ ಮಾರ್ಕೆಟ್ ಅಲ್ಲಿ ಯಾವ ಸ್ಕ್ರಿಪ್ಟ್ ಅಲ್ಲಿ PCR ನ ಚೆಕ್ ಮಾಡೋದು, ಓಪನ್ ಇಂಟ್ರೆಸ್ಟ್ ನ ಚೆಕ್ ಮಾಡುವಂಥದ್ದು, ಮಲ್ಟಿಪಲ್ ಸ್ಕ್ರಿಪ್ಟ್ ನ ಜಾಯಿನ್ ಮಾಡಿ ಒಂದು ಪ್ರೈಸ್ ನ ನೋಡುವಂಥದ್ದು, ಮ್ಯಾಕ್ಸ್ OI ಅಂದ್ರೆ ಎಲ್ಲಿ ಬರುತ್ತೆ, ಮ್ಯಾಕ್ಸ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ, ಇದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಇನ್ಸ್ಟಾ ಆಪ್ಷನ್ಸ್ ಅಲ್ಲಿ ನಾವು ನೋಡ್ಬೋದು. ಕೆಲವೊಂದು ಗುಡ್ ಫೀಚರ್ಸ್ ನ ಕೊಟ್ಟಿದ್ದಾರೆ. ಈಗ ನಾವು ರೆಕಾರ್ಡ್ ಮಾಡೋ ಟೈಮಲ್ಲಿ ಮಾರ್ಕೆಟ್ ಲೈವ್ ಇಲ್ಲ, ಹಾಗಾಗಿ ಇನ್ನು ಮುಂದೆ ನಾನು ಒಂದೊಂದು ಮೆನು ಬಗ್ಗೆ ಡಿಫ್ರೆಂಟ್ ತೋರಿಸಿದಾಗ ನಿಮ್ಗೆ ಅರ್ಥ ಆಗತ್ತೆ, ನೋಡ್ಕೊಳ್ಳಿ. ಇನ್ನು ಪೋರ್ಟ್ಫೋಲಿಯೋ ಈಸ್ ನಥಿಂಗ್ ಬಟ್ ನನ್ನ ಪೊಸಿಷನ್ಸ್ ಏನಿದೆ ಟ್ರೇಡ್ ಮಾಡ್ತಾ ಇರುವಾಗ ಲೈವ್ ಅಲ್ಲಿ ಪ್ರಾಫಿಟ್ ಲಾಸ್ ಏನಾಗ್ತಾ ಇದೆ, ಆಲ್ರೆಡಿ ಈಕ್ವಿಟೀಸ್ ಬೈ ಮಾಡಿದ್ರೆ ಅದನ್ನು ನಾನು ಪೋರ್ಟ್ಫೋಲಿಯೋ ನೋಡಕ್ಕಾಗತ್ತೆ. ಇನ್ನು ಆರ್ಡರ್ ಬುಕ್ ಅಂತ ಕರಿತೀವಿ. ಆರ್ಡರ್ ಬುಕ್ ಅಂತ ಹೇಳಿದ್ರೆ ನಾನು ಇವತ್ತು ಟ್ರೇಡ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಏನೇನ್ ಆರ್ಡರ್ ಹಾಕಿದೀನಿ ಸ್ಟಾಕ್ಸ್ ಎಫ್&ಓದಲ್ಲಿ, ಎಷ್ಟು ಆರ್ಡರ್ ನಾನು ಓಪನ್ ಇಟ್ಟಿದ್ದೀನಿ ಅಂದ್ರೆ ಎಕ್ಸಿಕ್ಯೂಟ್ ಆಗದೆ ಇರೋದು. ಸಮ್ ಟೈಮ್ ಪರ್ಟಿಕ್ಯುಲರ್ ಪ್ರೈಸ್ ಗೆ ನಾವು ಆರ್ಡರ್ ಹಾಕಿರ್ತೀವಿ, ಆ ಪ್ರೈಸ್ ಇನ್ನ ಮಾರ್ಕೆಟ್ ಅಲ್ಲಿ ಬಂದಿಲ್ಲ, ಅವಾಗ ಆ ಆರ್ಡರ್ ಓಪನ್ ಅಂತ ಇರುತ್ತೆ. ಸಮ್ ಟೈಮ್ ನಾನು ಬೈ ಮಾಡಿರ್ತೀನಿ ಯಾವ್ದಾದ್ರು ಸ್ಕ್ರಿಪ್ಟ್ ಅನ್ನ, ಅದಕ್ಕೆ ಸ್ಟಾಪ್ ಲಾಸ್ ಅಂತ ಇಟ್ಟಿರ್ತೀನಿ, ಅವಾಗ ಅದನ್ನ ಟ್ರಿಗರ್ ಆಗಿಲ್ಲ ಅಂದ್ರೆ ಓಪನ್ ಅಂತ ಬರುತ್ತೆ. ಇದು ಓಪನ್ ಅಂತ ಬುಕ್ ಅಲ್ಲಿ ಬರುತ್ತೆ. ಇನ್ನು ಕ್ಲೋಸ್ ಅಂತ ಬಂದಾಗ ಮಾರ್ಕೆಟ್ ಅಲ್ಲಿ ಯಾವ್ದೆಲ್ಲ ಎಕ್ಸಿಕ್ಯೂಟ್ ಆಗಿದೆ ಆರ್ಡರ್. ಎಕ್ಸಾಂಪಲ್, ನೀವು ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ ನ ಬೈ ಮಾಡಿದ್ರೆ ಬೈ ಎಕ್ಸಿಕ್ಯೂಟ್ ಆಗಿದ್ರೆ ಆ ಆರ್ಡರ್ ತೋರಿಸುತ್ತೆ, ಸೆಲ್ ಮಾಡಿ ಸೆಲ್ ಎಕ್ಸಿಕ್ಯೂಟ್ ಆಗಿದ್ರೆ ಆರ್ಡರ್ ತೋರಿಸುತ್ತೆ. ಅದನ್ನ ನಾನು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಫೈನಲ್ ಆಗಿ ಟ್ರೇಡ್ಸ್ ಅಂತ ಹೇಳಿದ್ರೆ ಯಾವ ಟ್ರೇಡ್ ನೀವು ಕಂಪ್ಲೀಟ್ ಮಾಡಿದ್ದೀರಾ, ಬೈ ಸೆಲ್ ಕ್ವಾಂಟಿಟಿ ಮ್ಯಾಚ್ ಆಗಿದ್ಯಾ, ಅದನ್ನೆಲ್ಲ ನಾವಿಲ್ಲಿ ತಿಳ್ಕೊಳ್ಬಹುದು. ಇದು ನಿಮ್ಗೆ ಅಲ್ಲಿ ಸಿಗುತ್ತೆ. ರೈಟ್, ಜೊತೆಗೆ ಸ್ಮಾರ್ಟ್ ಆಗಿ ಬಂತ ಅಂತ ಹೇಳಿದ್ರೆ ನೀವು ಯಾವ ಯಾವ ಆರ್ಡರ್ ನ ಹಾಕಿದ್ದೀರಾ ಅನ್ನೋದನ್ನ ನಾವ್ ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇದೆಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಂದ್ಸರಿ ತೋರಿಸ್ಕೊಡಕ್ಕಾಗತ್ತೆ. ಮೆನುಸ್ ನೋಡ್ಕೊಳ್ಳಿ. ಇನ್ನು ಟ್ರೇಡ್ಸ್ ಏನೇನಿದೆ ಅಂತ, ಇಲ್ಲಿಗೆ ನಮ್ಮ ಈ ಮೆನು ಕ್ಲಿಯರ್ ಆಯ್ತು. ಜೊತೆಗೆ ನಾವಿನ್ನ
ಸ್ಟಾಕ್ಸ್ ಅಂಡ್ ಎಫ್&ಓ ಬಗ್ಗೆ ನೋಡಿದ್ವಿ. ಮ್ಯೂಚುವಲ್ ಫಂಡ್, ಯೂಶುವಲ್ ಆಗಿ ನೀವೇನಾದ್ರು ಮ್ಯೂಚುವಲ್ ಫಂಡ್ ಬಗ್ಗೆ ಆಪರೇಟ್ ಮಾಡ್ತಾ ಇದ್ರೆ, ತಗೊಂಡಿದ್ರೆ, SIP ನ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರೆ ಅದ್ರ ಡೇಟಸ್ ಆಗ್ಬೋದು, ಪ್ರೈಸಸ್ ಆಗಲಿ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಬೇಕನ್ನೋದನ್ನ ನೀವು ಇಲ್ಲಿ ಮ್ಯಾನೇಜ್ SIP ಅಲ್ಲಿ ನೀವು ನೋಡ್ಕೊಳ್ಬಹುದು. ಯಾವ್ದಿದೆ ಇವಾಗ ನಿಮ್ದು ಓಪನಿಂಗ್ ಅಲ್ಲಿ, ಸೊ ಯಾವ್ದಾದ್ರು ರನ್ನಿಂಗ್ ಅಲ್ಲಿ ಇದೆಯಾ, ಕ್ಲೋಸ್ ಮಾಡಿದ್ರೆ ಪ್ರತಿಯೊಂದು ಸಿಗುತ್ತೆ. IPO ಸ್ಕ್ರೀನ್ ಬಂದಾಗ ನಿಮ್ಗೆ ಆಕ್ಚುಲಿ ಮೇನ್ IPOs ಯಾವ್ದ್ಯಾವ್ದಿದೆ, ಈಗ ನಿಮ್ಗೆ ನನ್ಗೆ ಏನ್ ಬೇಕೋ ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಂಡಾಗ ನಾನು ತಿಳ್ಕೊಳ್ಬಹುದು. ರೈಟ್, ಎಲ್ಲ ಒಂದು IPO ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದು ಬಂದು ಯಾವ ಮೆನು ಅಲ್ಲಿ, ಆರ್ಡರ್ ಅನ್ನೋ ಮೆನು ಅಲ್ಲಿ ಇರುತ್ತೆ. ಇನ್ನು ನಾವು ರೈಟ್ ಸೈಡ್ ಬಂದಾಗ ರೈಟ್ ಕಾರ್ನರ್ ಅಲ್ಲಿ ಚಾರ್ಟ್ ಅಂತ ಕಾಣಿಸ್ತಾ ಇದೆ, ಅಡ್ವಾನ್ಸ್ ಚಾರ್ಟ್ ಅಂತ ಕರಿತೀವಿ. ವೆರಿ ಸಿಂಪಲ್ ಆಗಿ ಅದನ್ನ ಕ್ಲಿಕ್ ಮಾಡಿದಾಗ ನಾನು ಯಾವ್ದಾದ್ರು ಸ್ಕ್ರಿಪ್ಟ್ ಇದ್ರೆ ಆ ಸ್ಕ್ರಿಪ್ಟ್ ನ ಚಾರ್ಟ್ ನನಗೆ ಬಂದ್ಬಿಡತ್ತೆ, ಅಡ್ವಾನ್ಸ್ ಚಾರ್ಟ್. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ನನಗೆ ಚಾರ್ಟ್ ಬರುತ್ತೆ, ನಾನು ಚಾರ್ಟ್ ನೋಡ್ಕೊಳ್ಬಹುದು. ಇನ್ನು ನನ್ನ ಅಕೌಂಟ್ ಅಲ್ಲಿ ಏನ್ ಫಂಡ್ ಇದೆ, ಎಲ್ಲಿ ಪೇ ಇನ್ ಮಾಡಬೇಕು, ಎಲ್ಲಿ ಪೇ ಔಟ್ ಮಾಡಬೇಕು, ನನ್ನ ಅಕೌಂಟ್ ಅಲ್ಲಿ ಯಾವ ಬ್ಯಾಂಕ್ ಮರ್ಜ್ ಆಗಿದೆ, ಕರೆಕ್ಟಾ. ಜೊತೆಗೆ ಸೆಬಿ ಅವರು ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ, ಎವ್ರಿ 3 ಮಂತ್ಸ್ಗೆ ಒಂದು ಅಕೌಂಟ್ ಅಲ್ಲಿ ಟ್ರೇಡ್ ಆಗಿರ್ಲಿ ಆಗಿಲ್ದೇ ಇರಲಿ ಒಂದ್ಸರಿ ನಿಮ್ಮ ಫಂಡ್ ನೆಲ್ಲ ಫ್ಲಶ್ ಔಟ್ ಮಾಡ್ತಾರೆ. ನಿಮ್ಮಲ್ಲಿ 100 ರೂಪಾಯಿ ಇರಲಿ, 500 ರೂಪಾಯಿ ಇರಲಿ, 5 ಲಕ್ಷ ಇರಲಿ, ಒಂದ್ಸರಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಟ್ರಾನ್ಸ್ಫರ್ ಮಾಡಿ ಮತ್ತೆ ನೀವು ಇದನ್ನ ಪೇ ಇನ್ ಮಾಡ್ಕೊಳ್ಬೇಕಾಗತ್ತೆ. ಈ ಪ್ರೋಸೆಸ್ ಯಾವಾಗೂ ನಡೀತಾ ಇರುತ್ತೆ. ಆ ಪ್ರೋಸೆಸ್ಗೆ ನಾವು ಮ್ಯಾಂಡೇಟ್ ಪೇ ಔಟ್ ಅಂತ ಕರಿತೀವಿ. ಸೆಬಿಯಿಂದಾನೇ ರೂಲ್ಸ್ ಇರುವಂತದ್ದು. ಅದು ಯಾವ ಡೇಟ್ ಅಲ್ಲಿ ಇದೆ ಅಂತ ನೀವು ನೋಡ್ಕೊಳ್ಬಹುದು. ಇನ್ ಕೇಸ್ ಆ ಪೇ ಔಟ್ ನ ಚೇಂಜ್ ಮಾಡ್ಕೊಳ್ಬೇಕು ಅಥವಾ ಪೇ ಔಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ಹೊಸದಾಗಿ, ಮುಂಚೆ ಇಲ್ಲ. ನೀವು ಆ ಪೇ ಔಟ್ ದಿವಸ ನೀವು ಆಟೋಮೆಟಿಕ್ ಆಗಿ ಪೇ ಇನ್ ಮಾಡ್ಕೊಳ್ಳೋ ತರ ನೀವು ಮಾಡ್ಕೊಳ್ಬಹುದು. ಆ ರೀತಿ ಕೆಲವೊಂದು ಮ್ಯಾಂಡೇಟರಿ ರೂಲ್ಸ್ ನ ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಆ ಡೇಟ್ ದಿವಸ ನೀವು ಆಪೋಸಿಟ್ ಆಗಿ ಒಂದು ಈಕ್ವಿಟಿ ಬೈ ಮಾಡಬಹುದು ಅಥವಾ ಲಿಕ್ವಿಡ್ ಬಿಸ್ ನ ಬೈ ಮಾಡ್ಕೊಳ್ಳೋ ತರ ಒಂದು ಅವಕಾಶ ಕೊಟ್ಟಿರ್ತಾರೆ. ಇದು ಅವ್ರು ಕೊಟ್ಟಿಲ್ಲ, ಜನರಲ್ ಆಗಿ ಯಾರು ಟ್ರೇಡ್ ಮಾಡ್ತಾ ಇರ್ತಾರೆ ಅವರು ಸೊ ಆ ದುಡ್ಡನ್ನ ಪೇ ಔಟ್ ಆಗದೆ ಇರಂಗೆ ನೋಡ್ಕೊಳ್ಳೋದಕ್ಕೆ ಮಾಡ್ಕೊಂಡ್ರೆ ಒಂದು ಕೆಲವೊಂದು ರೂಲ್ಸ್ ಅಲ್ಲಿರುತ್ತೆ. ಜೊತೆಗೆ ನಿಮ್ಮ ಬ್ಯಾಂಕ್ ಏನಾದ್ರು ಇದ್ರೆ, ಯಾವ ಬ್ಯಾಂಕ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಆ ಬ್ಯಾಂಕ್ ಅಲ್ಲಿರುತ್ತೆ. ಮಲ್ಟಿಪಲ್ ಬ್ಯಾಂಕ್ಸ್ ಇದ್ರು ಅಲ್ಲಿ ತೋರಿಸುತ್ತೆ ನಿಮ್ಗೆ ಯಾವ ಬ್ಯಾಂಕ್ ಇಂದ ನೀವು ಆಪರೇಟ್ ಮಾಡ್ತೀರಾ, ಯಾವ್ದಾದ್ರು ಒಂದೇ ಬ್ಯಾಂಕ್ ಅನ್ನೇ ಆಪರೇಟ್ ಮಾಡಬೇಕು. ಮಲ್ಟಿಪಲ್ ಟೈಮ್ ನೀವು ಬ್ಯಾಂಕ್ ಅಕೌಂಟ್ ನ ಸರಿ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಆಡ್ ಮಾಡ್ಬೋದು, ಆದ್ರೆ ಯಾವ್ದಾದ್ರು ಒಂದ್ರಲ್ಲೇ ನೀವು ಟ್ರಾನ್ಸಾಕ್ಷನ್ ನ ಪ್ಲಾನ್ ಮಾಡ್ಕೊಳ್ಬೇಕು. ಸೊ ಆದಷ್ಟು ಡೀಟೇಲ್ಸ್ ನಿಮಗೆ ಫಂಡ್ಸ್ ಅಲ್ಲಿ ಬರುತ್ತೆ. ಇನ್ನು ನಮ್ಮ ರೈಟ್ ಅಲ್ಲಿ ಬಂದಾಗ ನೇಮ್ ಕಾಣಿಸ್ತಾ ಇದೆಯಲ್ಲ, ಇದು ನನ್ನ ಪ್ರೊಫೈಲ್. ನನ್ನ ಪ್ರೊಫೈಲ್ ಅಲ್ಲಿ ನಾನು ಏನೇನು ನೋಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನನ್ನ ಪ್ರೊಫೈಲ್ ಇರುತ್ತೆ, ಏನೇನಿದೆ ಅಂತ. ನನಗೆ ಕೆಲವೊಬ್ಬರಿಗೆ ಈ ಸ್ಕ್ರೀನ್ ಇಷ್ಟ ಆಗ್ತಾ ಇಲ್ಲ ಅಂದಾಗ ಸ್ಕ್ರೀನ್ ನ ಚೇಂಜ್ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬರ್ತೀನಿ. ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬಂದ್ರೆ ನನಗೆ ಆ ಸೆಟ್ಟಿಂಗ್ಸ್ ಅಲ್ಲಿ ಥೀಮ್ಸ್ ನ ಚೇಂಜ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನಾನು ಡಾರ್ಕ್ ಬೇಕಂದ್ರೆ ನಾನು ಡಾರ್ಕ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೋಡಿ, ಡಾರ್ಕ್ ಆಯ್ತು. ನನಗೆ ಲೈಟ್ ಬೇಕಂದ್ರೆ ಲೈಟ್. ನಿಮ್ಗೆ ಯಾವ್ದು ಚೂಸ್ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಂಡೋದಲ್ಲಿ ನಿಮ್ಗೆ ಪ್ರೊಫೈಲ್ಸ್ ಅಲ್ಲಿ ಸಿಗುತ್ತೆ. ನಿಮ್ ಚಾಯ್ಸ್, ಇದೇ ಇರಬೇಕು ಅಂತಲ್ಲ, ನಿಮ್ ಚಾಯ್ಸ್. ಇಲ್ಲಿ ನಿಮ್ಗೆ ಆರ್ಡರ್ ವಿಂಡೋ ಬರುತ್ತೆ. ಆರ್ಡರ್ ವಿಂಡೋದಲ್ಲಿ ನನಗೆ ಏನೇನ್ ಬೇಕು ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸ್ಕ್ಯಾಲ್ಪಿಂಗ್ ಟರ್ಮಿನಲ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಕಾಲು ಪುಟ್ಟು ಅವಾಗಲೇ ಸೆಟಪ್ ಹೇಳಿದ್ನಲ್ಲ, ಅದನ್ನ ನಾನು ಮಾಡ್ಕೊಳ್ಬಹುದು. ಚಾರ್ಟ್ ನನಗೆ ಏನೇನ್ ಬೇಕು ಅದ್ರ ಬಗ್ಗೆ ನಾನು ತಿಳ್ಕೊಳ್ಬಹುದು. ಚಾರ್ಟ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ಬರಬೇಕು, ಜೊತೆಗೆ ನ್ಯೂಸ್ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ನಾನು ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವು ಆನ್ ಅಂಡ್ ಆಫ್ ನ ಮಾಡ್ಕೊಳ್ಬಹುದು. ಇದು ಸೆಟ್ಟಿಂಗ್ಸ್ ಅಲ್ಲಿ ಇರುತ್ತೆ. ಓಕೆನಾ, ಸೆಟ್ಟಿಂಗ್ಸ್ ಅಲ್ಲಿ. ಇನ್ನು ಮೈ ಪ್ರೊಫೈಲ್ ಹೋದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ನೇಮು ಪ್ರತಿಯೊಂದು ಈ ಮೈ ಪ್ರೊಫೈಲ್ ಅಲ್ಲಿ ಇರುತ್ತೆ. ಪ್ರೊಫೈಲ್ ಅಲ್ಲಿ ಇನ್ನು ಈ ಕಡೆ ಬಂದಾಗ ಲಾಸ್ಟ್ ಇದೆಯಲ್ಲ, ಲಾಸ್ಟ್ ಆಲ್ಮೋಸ್ಟ್ 9 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನ ನಾನು ಕ್ಲಿಕ್ ಮಾಡಿದಾಗ ನಮ್ಮ ಫೈರ್ಸ್ ಆಪ್ ನ ಅದರ್ ಅಪ್ಲಿಕೇಶನ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಾಗತ್ತೆ. ಫಸ್ಟ್ ಒಂದು ಫೈರ್ಸ್ ಟ್ರೇಡರ್. ಓಕೆನಾ, ಇಲ್ಲಿ ನಿಮ್ಗೆ ಇದೇ ರೀತಿ ಈ ಟ್ರೇಡರ್ಸ್ ಇಲ್ಲಿ ಬೈ ಸೆಲ್ ಇದೆಯಲ್ಲ, ಇದನ್ನೇ ಫೈರ್ಸ್ ಟ್ರೇಡರ್ ಅಂತ ಕರಿತೀವಿ. ಅದನ್ನ ನಾವು ನೋಡೋಕ್ಕಾಗತ್ತೆ. ನೆಕ್ಸ್ಟ್ ಬಂದಾಗ ಅಲರ್ಟ್ಸ್ ಎಲ್ಲೆಲ್ಲಿ ಸೆಟ್ ಮಾಡ್ತೀವೋ, ಅಲರ್ಟ್ಸ್ ಏನೇನ್ ಸೆಟ್ ಮಾಡಿದೀರಾ ಅನ್ನೋದನ್ನ ತಿಳ್ಕೊಳ್ಳೋಕೆ ಅಲರ್ಟ್ಸ್ ಅಂತ ಕರಿತೀವಿ. ಇನ್ನು API ಕೀಸ್ ಅಂತ ಕರಿತೀವಿ. ಅಂದ್ರೆ ಕೆಲವೊಬ್ರು ಫೈರ್ಸ್ ಅಕೌಂಟ್ ನ ಬೇರೆ ಒಂದು ಸಾಫ್ಟ್ವೇರ್ ಅಲ್ಲಿ, ಥರ್ಡ್ ಪಾರ್ಟಿ ಆಪ್ ಅಲ್ಲಿ ಆಪರೇಟ್ ಮಾಡಬೇಕು, ಅಲ್ಲೋಗಿ ಬೈ ಸೆಲ್ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಕೀ ಬೇಕಾಗುತ್ತೆ. ಇಟ್ಸ್ ಕಾಲ್ API ಕೀ. ಇಲ್ಲಿ ಫೈರ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಇಟ್ಸ್ ಅನ್ಲಿಮಿಟೆಡ್ ಇರುತ್ತೆ ಕೀಸ್ ನೀವು ತಗೊಳಕ್ಕೆ. ಇಟ್ಸ್ ಫ್ರೀ ಇರುತ್ತೆ, ಯಾವುದೇ ರೀತಿ ಪೇ ಮಾಡೋಗಿಲ್ಲ API ಕೀಸ್. ಅದೇ ರೀತಿ ಕ್ಯಾಲ್ಕುಲೇಟರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬ್ಲಾಕ್ ಶೂಸ್ ಕ್ಯಾಲ್ಕುಲೇಟರ್ ಅಂತ ಕರಿತೀವಿ. ಆಪ್ಷನ್ಗೆ ಯೂಸ್ ಆಗುವಂತದ್ದು ಮಾರ್ಜಿನ್ ಕ್ಯಾಲ್ಕುಲೇಟರ್ ಅಂತ ಕರಿತೀವಿ. ಪ್ರತಿಯೊಂದು ನಾವಿಲ್ಲಿ ನೋಡ್ಕೊಳ್ಬಹುದು ಕ್ಯಾಲ್ಕುಲೇಟರ್ ಅಲ್ಲಿ. ಇನ್ನು ಕಮ್ಯುನಿಟಿ ಅಂತ ಬಂದಾಗ ಕೆಲವೊಂದು ನ್ಯೂಸ್ ಬಗ್ಗೆ ತಿಳ್ಕೊಳ್ತೀವಿ. ಬೇರೆ ಫೈರ್ಸ್ ಯೂಸ್ ಮಾಡ್ತಾ ಇರೋರು ಡಿಸ್ಕಷನ್ ನಡೀತಾ ಇರುತ್ತೆ, ಏನಾದ್ರು ಇದ್ದಾಗ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನೀವು ಅಲ್ಲಿ ನೋಡ್ಕೊಳ್ಬಹುದು. ಇನ್ನು ಸಪೋರ್ಟ್, ಯಾವ್ಯಾವ ನಿಮ್ಗೆ ಏನ್ ಬೇಕು ಫೈರ್ಸ್ ಕಡೆಯಿಂದ ಸಪೋರ್ಟ್ ಅಲ್ಲಿ ನಾವು ನೋಡ್ಬೋದು. ಇದೆಲ್ಲ ನಿಮ್ಗೆ ರಿಸೋರ್ಸ್ ಅಲ್ಲಿ ಸಿಗತ್ತೆ, ರಿಸೋರ್ಸ್ ಅಲ್ಲಿ. ಇನ್ನು ನಿಮ್ಗೆ ಲೆಫ್ಟ್ ಸೈಡ್ ಬಂದಾಗ ನೋಡಿ, IPOs ಬಗ್ಗೆ ಡೀಟೇಲ್ ಬೇಕಂದ್ರೆ IPOs,
ಕಾರ್ಪೊರೇಷನ್ ಬಾಂಡ್ ಬಗ್ಗೆ, ಗೌರ್ಮೆಂಟ್ ಬಾಂಡ್ ಬಗ್ಗೆ ತಿಳ್ಕೊಳ್ಬಹುದು. ಹಾಗೆ ರಿಪೋರ್ಟ್ಸ್ ಅಂತ ಕರಿತೀವಿ, ಅಂದ್ರೆ ನಿಮ್ಮ ಟ್ರೇಡಿಂಗ್ ರಿಪೋರ್ಟ್, P&L ರಿಪೋರ್ಟ್ ಅಂತ ಕರಿತೀವಿ. ಓನ್ಲಿ ಆರ್ಡರ್ ಬುಕ್ ಅದೆಲ್ಲ ತಿಳ್ಕೊಳ್ಬೇಕಂದ್ರೆ ರಿಪೋರ್ಟ್ ಅಲ್ಲಿ ನಾವು ತಗೊಳ್ಬಹುದು. ಜರ್ನಲ್ ಅಂದ್ರೆ ಎವ್ರಿ ಡೇ ಏನಾಗ್ತಾ ಇದೆ ನಿಮ್ಮ ಟ್ರೇಡಿಂಗ್ ಅಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಜರ್ನಲ್ ಅಂತ ಕರಿತೀವಿ. ಡೇ ಟು ಡೇ ಪ್ಲಸ್ ಮೈನಸ್ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಡೇ ವೈಸ್ ಅಲ್ಲಿ. ಇದಿಷ್ಟು ನಿಮ್ಗೆ ಈ ಒಂದು ಮೆನು ಅಲ್ಲಿ ಇರುತ್ತೆ. ಫೈರ್ಸ್ ಅಕೌಂಟ್ ಅಲ್ಲಿ ಓಪನ್ ಮಾಡಿದಾಗ ಇದಿಷ್ಟು ಇರುತ್ತೆ. ಈ ಒಂದು ಪಾರ್ಟ್ ಅಲ್ಲಿ ನಾವು ಈಗ ಸದ್ಯಕ್ಕೆ ಇದಿಷ್ಟನ್ನ ನಾವು ನೋಡಿದೀವಿ ಈ ಒಂದು ಪಾರ್ಟ್ ಅಲ್ಲಿ. ಕರೆಕ್ಟಾ? ರೈಟ್. ಈ ಒಂದು ಎಜುಕೇಶನಲ್ ವಿಡಿಯೋ ಕನ್ನಡದಲ್ಲಿದೆ. ಈ ಒಂದು ಪಾರ್ಟ್ ಅಲ್ಲಿ ನಾವು ಫೈರ್ಸ್ ನ ಲಾಗಿನ್ ಮಾಡೋದು ಹೇಗೆ, ಹಾಗೆ ಅದರಲ್ಲಿರುವಂತಹ ಕೆಲವೊಂದು ಮೆನುಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಮಾರ್ಕೆಟ್ ನ ಯಾವ ರೀತಿ ನೋಡ್ಬೇಕು, ವಾಚ್ ಲಿಸ್ಟ್ ನ ಯಾವ ರೀತಿ ಆಡ್ ಮಾಡೋದು, ಡಿಲೀಟ್ ಮಾಡೋದು, ಕರೆಕ್ಟಾ, ಅದ್ರ ಬಗ್ಗೆ ನಾವು ತಿಳ್ಕೊಳಕ್ ಹೋಗ್ತೀವಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ.